ಬ್ರದರ್ ಇವತ್ತು IPL ಮ್ಯಾಚ್ ಇದೆ, ಬೆಂಗಳೂರು ಮತ್ತು KKR ಇದೆ. ಯಾವ್ದು ಗೆಲ್ಲುತ್ತೆ ನಿಮ್ ಪ್ರಕಾರ? ಯಾವ್ದು ಗೆಲ್ಲುತ್ತೆ ಅಂದ್ರೆ ನಮ್ಮ RCB ಬಿಟ್ಟು ಬೇರೆ ಹೆಸರೇ ಗೊತ್ತಿಲ್ಲ ನಮಗೆ. ಯಾಕೆಂದ್ರೆ ಕಣದಲ್ಲೂ ಒಂದೇ ಹೆಸರು RCB, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಬಟ್ ನಾನು ರಿಯಲ್ ಕಲ್ಟ್ ಬ್ರದರ್ಸ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಆ ಫ್ಯಾನ್ ಬೇಸು ಅಲ್ವಾ, ಆ RCB ಗಿರೋ ಫ್ಯಾನ್ ಬೇಸು, ಡಿ ಬಾಸಿಗಿರೋ ಫ್ಯಾನ್ ಬೇಸು ತಡಿಯೋಕ್ಕೂ ಆಗಲ್ಲ, ತುಳಿಯೋಕ್ಕೂ ಆಗಲ್ಲ. ವರ್ಷ ಜಾಸ್ತಿನೇ ಆಗುತ್ತೆ ಬಜಾರು. RCB ಕ್ರೇಜೇ ಹಂಗೆ. ಇವತ್ತು ಪ್ಲೇಯಿಂಗ್ 11 ಅಲ್ಲಿ ನಮ್ಮ RCB ಪರ ನಮ್ಮ ಕೊಹ್ಲಿ ಅವರು ಸೆಂಚುರಿ ಬಾರಿಸ್ತಾರೆ ಅನ್ಕೊಂಡಿದೀನಿ. ಬಟ್ ಅವ್ರ ಕ್ಯಾಪ್ಟನ್ಸಿ ಇಲ್ಲ. ಬಟ್ ಇವಾಗ ಹೊಸದಾಗಿ ರಜತ್ ಪಡಿದವರು ಬಂದಿದ್ದಾರೆ, ಅವರ ವೆಲ್ಕಮ್ ಮಾಡ್ಬೇಕು ನಾವು. ಯಾಕೆಂದ್ರೆ ಕ್ಯಾಪ್ಟನ್ಸಿ ಅವರೇ ಕೊಟ್ಟಿದ್ದಾರೆ. ಬಟ್ ಒಂದು ಬೇಜಾರ ಅಂದ್ರೆ ನಮ್ಮ ಲೆಜೆಂಡ್ ಕ್ಯಾಪ್ಟನ್ಸಿ ಅವ್ರ ಅಂಡರ್ ಅಲ್ಲಿ ಇವರು ಕ್ಯಾಪ್ಟನ್ಸಿ ಆಗಿರೋದು ಸ್ವಲ್ಪ ಬೇಜಾರು. ಯಾಕೆಂದ್ರೆ ಕಪ್ ಹೊಡೆದು ನಾವು ಕೊಹ್ಲಿ ಕ್ಯಾಪ್ಟನ್ಸಿ ಇಂದನೇ ಕಪ್ ಬರ್ಬೇಕು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದೀವಿ. ಬಟ್ ಏನು ಮಾಡಕ್ ಆಗಲ್ಲ, ನಮ್ಮ ಕನ್ನಡದ ಹುಡುಗರು ಎಲ್ಲ. ಹಂಗಾಗಿ ನಮ್ಮ RCBನೇ ಇವಾಗ ನಮಗೆ ಫೇವ್ರೇಟ್. ಸೊ KKR ನ ಹೊಡೆಸುತ್ತೆ ಅಂತ ನಾವು ಅನ್ಕೊಂಡಿದೀವಿ. ನಿಮ್ಮ ಯಾರ ಮೇಲೆ ಭರವಸೆ ಇಟ್ಕೊಂಡಿದ್ರೆ ಈ ಪ್ಲೇಯಿಂಗ್ 11 ಅಲ್ಲಿ ಆಡ್ತಿರೋರ್ ಮೇಲೆ? ಇವ್ರು ಆಡ್ತಾರೆ, ಮ್ಯಾಚ್ ಅನ್ನು ಮುಂದೆ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಒಬ್ಬರಿಂದ ಯಾರಿಂದನೂ ಸಾಧ್ಯ ಇಲ್ಲ, ಬಟ್ ಎಲ್ಲರೂ ಸೇರಿ ಆಡಿದ್ರೇನೆ ಒಂದು ಗೆಲ್ಲುವಂಥದ್ದು. ಯಾರ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ ನಿಮಗೆ? ಬ್ರೋ, ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಇವಾಗ ದೊಡ್ಡ ದಾಂಡಿಗರಿದ್ರು. ಕ್ರಿಸ್ ಗೇಲ್ ಇರ್ಬೋದು, ನಮ್ಮ ಎಬಿಡಿ ವಿಲಿಯರ್ಸ್ ಇರ್ಬೋದು, ಡೂ ಪ್ಲೇಸಿಸ್ ಇರ್ಬೋದು, ಮ್ಯಾಕ್ಸ್ವೆಲ್, ಅವರೆಲ್ಲ ಇದ್ದಾಗ ಕಪ್ ನಮ್ದೇ ಅಂತ ಹೇಳಿ ನಿರೀಕ್ಷೆ. ಯಾವಾಗ್ಲೂ ಕಪ್ ನಮ್ದೇ, ಪ್ರತಿ ಸೆಕೆಂಡ್ ಅಲ್ಲೂ ಕಪ್ ನಮ್ದೇ. ಬಟ್ ಈ ಕ್ಷಣದಲ್ಲೂ ಹಂಗ್ ಕಂಪೇರ್ ಮಾಡಿದ್ರೆ ಯಂಗ್ಸ್ಟರ್ಸ್ ಇದಾರೆ, ರಜತ್ ಪಡಿದರ್ ಇದಾರೆ, ದೇವದತ್ ಪಡಿಕಲ್ ಇದಾರೆ. ನಂಗೆ ಅವ್ರ ಮೇಲೆ ತುಂಬಾ ಇದಿದೆ. ಮತ್ತೆ ಲಿವಿಂಗ್ ಸ್ಟೋನ್ ಇದಾರೆ. ಇಂಥವ್ರನ್ನೆಲ್ಲ ನೋಡಿದ್ರೆ ಪರವಾಗಿಲ್ಲ, ನಮ್ಮ ಯಂಗ್ಸ್ಟರ್ ತಗೊಂಡು ಹೋಗ್ತಾರೆ. ಕೃಣಾಲ್ ಪಾಂಡ್ಯ ಬಂದಿದ್ದಾರೆ, ಹಾರ್ದಿಕ್ ಪಾಂಡ್ಯ ತಮ್ಮ ಅಣ್ಣ ಕೃಣಾಲ್ ಪಾಂಡ್ಯ ಇದ್ದಾರೆ. ಪರವಾಗಿಲ್ಲ, ಫೈಟ್ ನಡೆಯುತ್ತೆ. ನಮ್ಮ ಕಿಂಗ್ ಕೊಹ್ಲಿ ಅವರು ಫೇವರ್ ಇದ್ದಂಗೆ, ಅವ್ರು ಏನಿದ್ರು ರನ್ ಮಿಷಿನ್ ಅಲ್ವಾ, ಅವ್ರು ಇದ್ದೇ ಇರ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಬಟ್ ಯಂಗ್ಸ್ಟರ್ ತಗೊಂಡು ಹೋಗ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಪಕ್ಕ RCB ಅಂತೂ ಇವತ್ತು ಮಸ್ತ್ ಮಜಾ ಅನ್ಕೊಳ್ಳಿ, ಏನು ಪೈಸಾ ವಸೂಲ್ ಅಂತ ಹೇಳ್ಬೋದು. ಪ್ರತಿ ಬಾರಿ ಕೂಡ ಮ್ಯಾಚ್ ಆದಾಗ ಫಸ್ಟ್ ಮ್ಯಾಚ್ ದೇವರಿಗೆ, ಈ ಮ್ಯಾಚ್ ದೇವರಿಗೆ ಅಂತಾರೆ. ಬಟ್ ಈ ಮ್ಯಾಚ್ ದೇವರಿಗೆ ಆಗುತ್ತಾ? ದೇವ್ರಿಗೆ ದಿಂಡ್ರಿಗೆ ಅನ್ಕೊಂಡು ವರ್ಷನು ನಾವು ಬೆಟ್ಟಿಂಗ್ ಕಟ್ಟಿ ನಮ್ಮ ಮನೆ ಎಲ್ಲಾ ಮಾರ್ಕೊಂಡೇ ಹೋದ್ವಿ. ಬಟ್ ಈ ಸತಿನಾರು ದೇವ್ರ ಹತ್ರ ಕೇಳ್ಕೊಳ್ತೀನಿ, ನಮ್ಮ RCB ಅವರು ಫೈನಲಿ ಬಂದು ಈ ಸತಿನಾರು ಕಪ್ ಒಂದ್ಸಲಿ ತೋರ್ಸಪ್ಪ. ಹೆಣ್ಮಕ್ಳೇ ಕಪ್ ತೋರಿಸಿದ್ದಾರೆ, ನೀವ್ ಯಾಕೆ ನಮಗ್ ತೋರಿಸ್ತಾ ಇಲ್ಲ? ನೀವ್ ಬೇರೆದೆಲ್ಲ ತೋರಿಸ್ತೀರಾ, ಕಪ್ ಒಂದ್ ತೋರಿಸ್ಬಿಡಿ, ಸಾರ್ಥಕೈತೆ ಈ ಜೀವನ ಅಂತ ಹೇಳ್ಕೊಳ್ತೀನಿ ಅಷ್ಟೇ. ಇವತ್ತು RCB ಮತ್ತೆ KKR ಮ್ಯಾಚ್ ಇದೆ. ಏನಂದ್ರೆ ನಾವು ಕೊಹ್ಲಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ಲಾಸ್ಟ್ ಟೈಮ್ ಎಲ್ಲ ಡೂಪ್ಲೆಸ್ ಇದ್ರು, ಮ್ಯಾಕ್ಸ್ವೆಲ್ ಇದ್ರು. ಬಟ್ ಈ ಸಲ ಕೊಹ್ಲಿ ಮೇಲೆ ತುಂಬಾ ಹೋಪ್ಸ್ ಇದೆ. ಏನಕ್ಕಂದ್ರೆ ಅವರಿಬ್ರು ಆಟನು ಇವ್ರೊಬ್ರೇ ಆಡ್ಬೇಕು ಅಂತ. ಫಿಲ್ ಸಾಲ್ಟ್ ಇದಾರೆ, ಲಿವಿಂಗ್ ಸ್ಟೋನ್, ಇವ್ರು ಆಡ್ತಾರೆ. ಬಟ್ ಏನಂದ್ರೆ ಯಥಾಸ್ಥಿತಿ ತಥಾ ರಾಜ. ನಂಗೆ ಕೊಹ್ಲಿ ಮೇಲೆ ಯಾವಾಗ್ಲೂ ಹೋಪ್ಸ್ ಇಟ್ಕೊಂಡು ಅವ್ರು ಆಡಿಲ್ಲಾರೆ ಪ್ಲೇಯರ್ಸ್ ಅಲ್ಲಿ ದಬ ಬಂದು ಔಟ್ ಆಗೋದು. ಅದೇ ಕೊಹ್ಲಿ ಮೇಲೆ ಅವ್ರು ಹೋಪ್ಸ್ ಇಟ್ಕೊಳ್ದೇನೆ ಎಲ್ರು ಆಡ್ಬೇಕು. ರಜತ್ ಪಟಿದಾರ್ ಆಗಿರ್ಬೋದು, ದೇವದತ್ ಪಡಿಕಲ್ ಆಗಿರ್ಬೋದು, ಬೇರೆ ಲಿವಿಂಗ್ ಸ್ಟೋನ್, ಸಾಲ್ಟ್, ಅವ್ರ ಆಟ ಅವ್ರು ಆಡ್ಬೇಕು. ಕೊಹ್ಲಿ ಆಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ನಿಮ್ ಆಟ ತೋರಿಸ್ಬೇಕಂದ್ರೆ ನೋಡಿ, ಕಲ್ಟ್ ಫ್ಯಾನ್ ಬೇಸ್. ನೀವು ಏನಾದ್ರು ಬೇರೆ ಇವಾಗ ನೋಡಿ, ರಜತ್ ಪಟಿದಾರ್ ಸಖತ್ ಆಡೋರು, ಕ್ಯಾಪ್ಟನೇ ಮಾಡೋರು. ಏನಕ್ಕೆ ಬೇರೆ ಟೀಮ್ಸ್ ಗಿಂತ RCB ಇರುವಂತ ಕ್ರೇಜ್, ಆ ಲಾಯಲ್ ಫ್ಯಾನ್ ಬೇಸ್ ಆ ತರ ಇದೆ. ಅಂದ್ರೆ ಚೆನ್ನಾಗಿ ನೀವು ನಿಮ್ ಆಟ ನೀವು ತೋರಿಸಿದ್ರೆ ನಿಮ್ಗೆ ಸಾಯೋವರೆಗೂ ನಿಮ್ನ ಜೈ ಅಂತಾರೆ. ಅದು ಕರ್ನಾಟಕ RCB ಫ್ಯಾನ್ಸ್ ಅಂದ್ರೆ. ನೋಡಿ, ಬೇರೆ ಟೀಮ್ ಮೊನ್ನೆ ಡ್ರ್ಯಾಗನ್ ಅಂತ ಒಂದು ಫಿಲಮ್ ಐತೆ, ಅದ್ರಲ್ಲೂ ನೋಡಿ CSK ಅದು ಎಲ್ಲ CSK ಸಪೋರ್ಟ್ ಮಾಡ್ತಾ ಇರ್ತಾರೆ. ಹೀರೋ ಹೇಳ್ತಾನೆ RCB ಏನ ಕಪ್ ಗೆದ್ದಿಲ್ಲ ಅಂದಿದ ತಕ್ಷಣ ನಾವು RCB ಬಿಟ್ಕೊಡಲ್ಲ, ಸಾಯೋವರೆಗೂ RCB ಅಂತ. ಅದು RCB ಇರೋ ಕ್ರೇಜ್. ಕೊಹ್ಲಿ ಅವರು ಅಂದ್ರೆ ಅವ್ರಿಗೂ ಗೊತ್ತು ಏನಂದ್ರೆ ಬೇರೆ ಟೀಮ್ ಅಲ್ಲೆಲ್ಲ ಅವ್ರಿಗೆ ಇನ್ನು ಡಬಲ್ ದುಡ್ಡು ಕೊಟ್ಟು ನಮ್ ಟೀಮ್ ಬನ್ನಿ ಅಂತ ಹೇಳ್ತಾ ಇದಾರೆ. ಬಟ್ ಕೊಹ್ಲಿ ಆತರ ಇಲ್ಲ. ಅಂದ್ರೆ ನಾನ್ ಸಾಯೋವರೆಗೂ, ಎಲ್ಲಿವರೆಗೂ ನಾನು IPL ಆಡ್ತೀನೋ ಅಲ್ಲಿವರೆಗೂ ನಾನು RCB ಬಿಟ್ಟು ಹೋಗಲ್ಲ ಅಂತ. ಅದು ಅವ್ರಿಗೆ ಗೊತ್ತು. ಅಷ್ಟು ಲಾಯಲ್ಟಿ ಫ್ಯಾನ್ ಬೇಸ್ IPL ಅಲ್ಲಿ ಯಾವ ಟೀಮ್ಗೆ ಇಲ್ಲ, ಅದು ಇರೋದ್ ಬೆಂಗಳೂರಿಗೆ ಅಂತಾನೆ. ಈ ಸಲ ನೋಡಿ, ಈ ಸಲ IPL RCB ಕಪ್ ಹೊಡಿಲಿ ಬಿಡ್ಲಿ, ನಾವು ಸಪೋರ್ಟ್ ಮಾಡೋದೇ RCB. ಏನಕ್ಕಂದ್ರೆ ತಾಯಿನಾಡ್ ಅಂತ ವಿಷಯ ಬಂದಾಗ ನಾವು ಸಪೋರ್ಟ್ ಮಾಡೋದೇ ಅದು ನಮ್ಮ RCBಗೆ. ಬೇರೆ ಯಾವ ಟೀಮು ಆಗಲ್ಲ. ಏನಕ್ಕಂದ್ರೆ ನಮ್ ತಾಯಿ ಇದ್ದಂಗೆ RCB. ನಾವು ಬೇರೆ ಯಾರೇ ಎಷ್ಟೇ ಬೇರೆ ತಾಯಿಂದಿರನ್ನ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ನಮ್ ತಾಯಿಯಿಂದ ಬಂದಾಗ ಪ್ರೀತಿ ಜಾಸ್ತಿನೇ ಇರುತ್ತೆ, ಅದು RCB. ನೀವು ಯಾರ ಮೇಲೆ ಹೋಪ್ ಇಟ್ಕೊಂಡಿದ್ದೀರಾ? ನಾನು ಓಪನ್ ಆಗಿ ನಾವು ಪ್ರತಿ ಸಲನು ನಮ್ ಲವರ್ ಇದ್ದಂಗೆ, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದು, ಈ ಸಲ ನನ್ ಲವರ್ ಒಪ್ಕೊತಾಳೆ ಅಂತ ಅಂತೀವಿ. ಅವಳು ಒಪ್ಕೊಂಡಿಲ್ಲ, ಮದುವೆ ಆಗ್ಬಿಡುತ್ತೆ. ಅಂದ್ರೆ ನಾವ್ ಪ್ರತಿ ಸಲ ಕಪ್ ನಮ್ದೆ ಅಂತೀವಿ, ಹೋಪ್ಸ್ ಇಟ್ಕೋತೀವಿ. ಅವ್ರಿಗೆಲ್ಲ ಬೇರೆಯವ್ರ ಕಪ್ ಗೆದ್ದು ಬಿಡ್ತಾರೆ. ಆದ್ರೂ ನಮ್ ಲವರ್ನ ನಮ್ ಟೀಮ್ ನಾವು ಬಿಟ್ಕೊಡಲ್ಲ. ಅದೇ
ನಾವು RCB ಮೇಲೆ ಇರುವಂತ ಅದು ಭರವಸೆ. ಈ ಸಲ ಅವ್ರು ಕಪ್ ಗೆಲ್ತಾರೋ ಬಿಡ್ತಾರೋ, ನಾವು ಈ ಸಲ ಕಪ್ ನಮ್ದೇನೋ ಮಾತ್ರ ಬಿಡ್ತಾ ಇಲ್ಲ ಅಷ್ಟೇ. ಬ್ರೋ ಕಪ್ ಏನು ಹೊಡಿತಾ ಇಲ್ಲ ಅಂದ್ರೆ ಕಪ್ ನಾವು ಹೊಡೆದು ಬಿಟ್ರೆ ಕ್ರೇಜೇ ಹೋಗ್ಬಿಡುತ್ತೆ, IPL ಕಳೆನೆ ಹೋಗ್ಬಿಡುತ್ತೆ, IPL ಆಡ್ಸಲ್ಲ ಅನ್ಸುತ್ತೆ. RCB ಕಪ್ ಹೊಡಿಬಹುದು ಒಂದ್ ಲೆಕ್ಕದಲ್ಲಿ. ಯಾಕೆ ಅಂದ್ರೆ RCB ಕಪ್ ಹೊಡೆದ್ರು ಅಂದ್ರೆ ಫ್ಯಾನ್ ಬೇಸೇ ಒಂಥರ ಏನೋ ಒಂಥರ ಇದಕ್ಕೆ ಬಜಾರೇ ಇಲ್ಲ ಅನ್ಕೊಳ್ಳಿ. ಇವ್ರು ಬಿಟ್ಕೊಟ್ಟು ಲಾಸ್ಟ್ ಹೊಡಿತಾರೆ ಒಂದ್ ಟೈಮ್ ಅಲ್ಲಿ. ಯಾವಾಗ ಕೊಹ್ಲಿ ರಿಟೈರ್ಮೆಂಟ್ ಕೊಡುವಾಗ ಲಾಸ್ಟ್ ಅಲ್ಲಿ ಒಂದ್ ಹೊಡಿತಾರೆ, ಅವಾಗ ಕಪ್ ಹೊಡಿಬೋಲ್ಲ. ಹಂಗಿಲ್ಲ ಬ್ರೋ, ಈ ಸಲ ಅವ್ರು RCB ಅವ್ರು ಕಪ್ ಹೊಡಿಲೇಬೇಕು. ಏನಕ್ಕಂತ ಅಂದ್ರೆ ಲಾಸ್ಟ್ ವರ್ಷ ನೋಡಿ CSK ಮತ್ತೆ RCB ಲಾಸ್ಟ್ ಫೈನಲ್ ಪ್ಲೇ ಆಫ್ ಮ್ಯಾಚ್ ಇದ್ದಾಗ ಧೋನಿ ಅವರು CSK ಟೀಮ್ ಸೋತೋಯ್ತು. ಧೋನಿ ಅವರು ಈ ಸಲ ಆಡ್ಲೇಬೇಕು ಅಂದ್ರೆ ಲಾಸ್ಟ್ ಟೈಮ್ ಅವ್ರು ರಿಟೈರ್ಮೆಂಟ್ ಕೊಡ್ತೀನಿ IPL ಗೆ ಅಂತ ನಂದಿರು. ಬಟ್ ಈ ಸಲ ಅವ್ರು ಆಡ್ಲೇಬೇಕು, ಈ ಸಲ ನಾವು ಗೆಲ್ಬೇಕು ಅಂತ ಚೆನ್ನೈ ಅವ್ರು ಬಂದವ್ರೆ. ಧೋನಿ ಇದ್ದಾಗ್ಲೇ ಕೊಹ್ಲಿ ಅವರು RCB ಗೆಲ್ಸ್ಬೇಕು. ಆ ಬಜಾರ್ ನೆಕ್ಸ್ಟ್ ಲೆವೆಲ್. ಧೋನಿ ಹೋದ್ಮೇಲೆ CSK ಧೋನಿ ಹೋದ್ಮೇಲೆ ಕಪ್ ಗೆಲ್ಸ್ಬಿಟ್ರೆ ಅದು ಅಷ್ಟು ಸೂಕ್ತ ಅಲ್ಲ. ಏನಕ್ಕಂದ್ರೆ ರಾಜ ಇದ್ದಾಗ್ಲೇನೆ ಆ ರಾಜ್ಯ ನೋಡ್ದಾಕಿ ಅವ್ನ ರಾಜ್ಯದಾಗ ಕುತ್ಕೋಬೇಕು, ಅದು ನಮ್ಮ ಆಸೆ. ಏನಕ್ಕಂದ್ರೆ ರಾಜ ಇಲ್ದಿರೋ ಟೈಮಲ್ಲಿ ಸೈನಿಕರು ಇದ್ದಾಗ ಹೊಡೆದಾಕ್ಬಿಟ್ಟು ಅಲ್ಲಿ ಹೋಗಿ ಕುತ್ಕೊಂಡ್ರೆ ಅದಷ್ಟು ಸೂಕ್ತ ಅಲ್ಲ. ಯಾಕಂದ್ರೆ ಧೋನಿ ಇದ್ದಾಗ್ಲೇನೆ ಕೊಹ್ಲಿ ಕಪ್ ಗೆಲ್ಬೇಕು, ಅವಾಗ ಕ್ರೇಜ್ ನೆಕ್ಸ್ಟ್ ಲೆವೆಲ್, ಅವಾಗ ಅದ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಮ್ಯಾಕ್ಸ್ವೆಲ್, ಡುಪ್ಲೆಸಿ, DK, ಸಿರಾಜ್ ಇವ್ರು ಯಾರು ಕೂಡ ಇಲ್ಲ. ಇದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಏನಾಗ್ಬೋದು? ಅದೇನಂದ್ರೆ ಪಿಲ್ ಸಾಲ್ಟ್ ಇದಾರೆ, ಆಮೇಲೆ ಲಿವಿಂಗ್ ಸ್ಟೋನ್ ಇದ್ದಾರೆ. ಸೊ ಅವ್ರು ಹೆಂಗ್ ಆಡ್ತಾರೆ, ಅವರು ಒಳ್ಳೆ ಪ್ಲೇಯರ್ಸ್, ಅವ್ರು ಹೆಂಗ್ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು RCB ಒಂದೊಂದು ಬ್ಲಾಕ್ ಮಾರ್ಕ್ ಏನಕ್ಕಂದ್ರೆ ಪ್ಲೇಯರ್ಸ್ ಒಂದ್ಸಲ ಆಡಿಲ್ಲ ಅಂದ್ರೆ ಅವ್ರ ಟೀಮ್ ತೆಗೆದು ಬಿಡ್ತಾರೆ. ಏನಕ್ಕಂದ್ರೆ ಅವ್ರನ್ನ ನಮ್ ಟ್ರಸ್ಟ್ ಮಾಡ್ಬೇಕು, ಚಾನ್ಸ್ ಕೊಡ್ಬೇಕು. ಏನಕ್ಕಂದ್ರೆ ಆಯ್ತು 6 ಮ್ಯಾಚ್ ಆಡಿಲ್ವಾ ಪರವಾಗಿಲ್ಲ, ನೆಕ್ಸ್ಟ್ 6 ಮ್ಯಾಚ್ ಆಡ್ತಾರೆ. ಇವಾಗ ಗೇಲ್ ಅವರೇ ಫಸ್ಟ್ 6 ಮ್ಯಾಚ್ ಅವ್ರು ಆಡಿರಲಿಲ್ಲ, ನೆಕ್ಸ್ಟ್ 6 ಮ್ಯಾಚ್ ಸೆಂಚುರಿ ಮೇಲೆ ಸೆಂಚುರಿ ಹೊಡಿದ್ರು. ಅವಾಗ ಅವ್ರ ರಿಯಲ್ ಕೆಪಾಸಿಟಿ ಏನಂತ ಗೊತ್ತಾಯ್ತು. ಒಂದ್ಸಲ ಆಡಿಲ್ದ ತಕ್ಷಣ ಅವ್ರನ್ನ ಬಿಡಬಾರ್ದು. ಇವಾಗ ನೋಡಿ RCB ಕಪ್ ಗೆದ್ದಿಲ್ಲ ಅಂತ ನಾವು ಬಿಟ್ಬಿಟ್ಟಿದೀವ. ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಮ್ಯಾನೇಜ್ಮೆಂಟೇ ಸರಿ ಇಲ್ಲ. ಆ ಮ್ಯಾನೇಜ್ಮೆಂಟ್ ನನ್ನ ಎಕಡ ಹಾಕ ನಿಜವಾಗ್ಲೂ ಚೆನ್ನಾಗಿಲ್ಲ ಬ್ರೋ. ಎಂತ ಥರ್ಡ್ ಕ್ಲಾಸು ಅಂದ್ರೆ ನಿಜವಾಗ್ಲೂ ಎಂತೆಂತವ್ರು ಇದಾರೆ, ಎಂತೆಂತವ್ರು ಒಳ್ಳೊಳ್ಳೆ ಪ್ಲೇಯರ್ಸ್ ಇದಾರೆ, ಅವ್ರನ್ನ ತಗೋಬೋದಲ್ವಾ. ಈಗ ಅಡಿಕ್ಷನ್ ಮಾಡಿ ಅಂತ ಅವ್ರಿಗೆ ರೇಟ್ ಕೊಟ್ಟೆ ಅಲ್ವಾ ಇದ್ ಮಾಡೋದು. ಇವರಿಗೂ ಹಂಗೆ ತಗೊಳ್ಬೋದಲ್ಲ. ಎಂತೆಂತ ಪ್ಲೇಯರ್ಸ್ ಇದಾರೆ, ಇವ್ರು ಏನಕ್ಕೆ ಮ್ಯಾನೇಜ್ಮೆಂಟ್ ಅವರಿಗೆ ಕಣ್ಣು ಕೂಡನ ಅಲ್ವಾ, ತಗೋಬೋದಲ್ವಾ ಅವ್ರುವೆ. ಎಂತೆಂತ ಒಳ್ಳೊಳ್ಳೆ ಪ್ಲೇಯರ್ಸ್ ನ ಬಿಟ್ಟು ಬಿಟ್ಟು ಇವರು ಬೇರೆಯವ್ರದ್ದು ಕಪ್ ಹೊಡೆದಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ನೀವು ಕರೆಕ್ಟ್ ಆಗಿದ್ರೆ ತಾನೆ ಆ ಪ್ಲೇಯರ್ಸ್ ಕರೆಕ್ಟ್ ಆಗಿ ಆಡೋದು, ಹೌದಾ ಇಲ್ವಾ? ಇವರೇ ಮ್ಯಾನೇಜ್ಮೆಂಟೇ ಡುಬಾಕ್ ಆಗಿರುವಾಗ ಪಾಪ ಪ್ಲೇಯರ್ಸ್ ಮೇಲೆ ಪ್ರೆಸರ್ ಹಾಕಿದ್ರೆ ಅವ್ರು ಏನ್ ಮಾಡ್ತಾರೆ ಅಲ್ವಾ? ಎಲ್ಲಾ ಟೈಮಲ್ಲೂ ಆ ಪ್ಲೇಯರ್ಸ್ ಮೇಲೆ ಹೊರೆ ಹಾಕ್ಬಾರ್ದು. ಯಾಕೆ ಅಂದ್ರೆ ನೀವು ಮಾಡ್ಕೊಳ್ಳೋ ಒಂದು ಹಲ್ಕಟ್ಟು ಒಂದು ಆ ಮೂವ್ಮೆಂಟ್ ಅಲ್ಲಿ ಆ ಮ್ಯಾನೇಜ್ಮೆಂಟೇ ಸರಿ ಇಲ್ಲ. ಕಿತ್ತೋದ್ ಮ್ಯಾನೇಜ್ಮೆಂಟ್ ಬ್ರೋ. ನಮ್ಮ RCB ಅಷ್ಟು ಮ್ಯಾನೇಜ್ಮೆಂಟ್ ಥರ್ಡ್ ಕ್ಲಾಸ್ ಇನ್ ಯಾವ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ನಾ ಹೇಳ್ತೀನಿ. ಇದ್ದು 100% ಸರಿ ಇಲ್ಲ. ಇವಾಗ ನೋಡಿ ಲಾಸ್ಟ್ ಇಯರ್ ವಿಲ್ ಜಾಕ್ಸ್ ಸಕ್ಕದಾಗ ಆಡೋರು, ಅವ್ರನ್ನೇ ಟೀಮ್ ಇಂದ ಬಿಟ್ಟವ್ರು. ಏನಕ್ಕಪ್ಪ ಅವ್ರು ನೋಡಿ ಇವಾಗ ಯಂಗ್ ಪ್ಲೇಯರ್ ಅಲ್ಲಿ ಅವರು ಒಬ್ರು, ಅವ್ರು ಇಟ್ಕೊಂಡ್ರೆ ಇನ್ನೊಂದು ಬೇರೆ ಟೀಮ್ ಅಂದ್ರೆ RCB ಮೇಲೆ ಚಚ್ಚ ಹಾಕಿ ಹಾಕ್ತಾರೆ. ಏನಕ್ಕಂದ್ರೆ ಇದೊಂದು ನಮ್ ಟೀಮ್ ಅಲ್ಲಿ ಇರೋರು ಇಲ್ಲ ಆಡಿರೋಕಿನ್ನ ಆಪೋಸಿಟ್ ಹೋದಾಗ ನಮ್ RCB ಮೇಲೆ ಚಚ್ಚ ಹಾಕ್ಬಿಟ್ಟವ್ರೆ. ಅಂದ್ರೆ ಬೇರೆ ಟೀಮ್ ಅವ್ರ ಮೇಲೆ ಅವ್ರು ಆಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅರೆ RCB ಮೇಲೆ ಮ್ಯಾಚ್ ಬಿತ್ತು ಅಂದ್ರೆ ಹೊಡೆದಾಕ್ಬಿಟ್ಟಿರ್ತಾರೆ. ಆ ತರ ನೋಡಿ ಎಲ್ಲ ಎಂತ ಘಟಾನ್ಘಟಿ ಪ್ಲೇಯರ್ಸ್ RCB ಇಂದಾನೆ ಬಿಟ್ಟು ಹೋಗಿರೋದು. ಏನಕ್ಕಂದ್ರೆ ಆ ತರ ಇಲ್ಲಿ RCB ಅವ್ರನ್ನ ಮ್ಯಾನೇಜ್ಮೆಂಟ್ ಸರಿಗಿಲ್ಲ. ಏನಕ್ಕಂದ್ರೆ ಒಳ್ಳೆ ಪ್ಲೇಯರ್ಸ್ ಗೆ ಚಾನ್ಸ್ ಕೊಡಲ್ಲ, ಅವ್ರನ್ನ ತೆಗೆದಾಕ್ಬಿಡ್ತಾರೆ. ಅವ್ರು ಬೇರೆ ಟೀಮ್ ಅಲ್ಲಿ ಆಡ್ತಾರೆ. ಇರೋ ಪ್ಲೇಯರ್ಸ್ ಗೆ ಅವ್ರ ನಂಬಿಕೆ ಇಡಲ್ಲ. ಅದು ನಮ್ ಟೀಮ್ RCB ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತ ಅದೊಂದು ಬ್ಲಾಕ್ ಮಾರ್ಕ್ ಅನ್ಕೊಳ್ಳಿ. ಅದು ಇನ್ನ ಸಾಯೋವರೆಗೂ ಹಂಗೆ ಇರುತ್ತೆ. ಏನ್ ಹೇಳ್ತೀರಾ ಇವತ್ತು ಮ್ಯಾಚ್ ಬಗ್ಗೆ? ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಟೀಮ್ಗೆ, ಕೊಹ್ಲಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ನೀವು ಕಪ್ ಗೆಲ್ಲಿ ಬಿಡಿ, ನಿಮ್ಗೆ ಸಪೋರ್ಟ್ ಮಾಡೋದಂತೂ ನಾವು ಬಿಡಲ್ಲ. ಏನಕ್ಕಂದ್ರೆ ನಮ್ ತಾಯಿನಾಡು ಅಂತ ವಿಷಯ ಬಂದಾಗ ಬೆಂಗಳೂರು RCB ಗೆ ನಮ್ ಸಪೋರ್ಟ್ ಕಡೆವರೆಗೂ ಇದ್ದೇ ಇರುತ್ತೆ. ಅಂದ್ರೆ ನಿಮ್ ಬೆಸ್ಟ್ ನೀವು ತಗೊಬನ್ನಿ ಮ್ಯಾಚ್ ಇಂದ ಅಂತ ಹೇಳ್ತೀವಿ. ಈ ಬಾರಿ ಕಪ್ ಗೆಲ್ತೀರಾ ಅನ್ನೋಕಿನ್ನ ಹೋಪ್ಸ್ ಇಟ್ಕೊಂಡು ಇರ್ಬೇಕು ಗೆಲ್ತಾರೆ ಅಂತ. ಏನು ಇಟ್ಕೊಳ್ದೆ ಸುಮ್ನೆ ಮ್ಯಾಚ್ ಎಂಜಾಯ್ ಮಾಡ್ಬೇಕು ಬ್ರೋ. ಗೆದ್ರೆ ಖುಷಿ ಪಡೋಣ, ಸೋತ್ರೆ ಮುಂದಿನ ಸಲ ಕಪ್ ನಮ್ದು ಅನ್ನೋಣ ಅಷ್ಟೇ. ನೀವ್ ಈ ಸತಿ ಕಪ್ ಗೆಲ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಸತಿ ಅಂತೂ ನಮ್ಮ ಜೇಬಲ್ಲಿರೋ ಕಾಸು ಓತನೇ ಇರುತ್ತೆ. ನಿಮ್ಮೇಲೆ ನಂಬಿ ಹೇಳ್ತಾ ಇದ್ದ, ಈಗಲೇ ಸಾಲ ಮಾಡಿದೀನಿ, IPL ವರೆ ಓದೈತೆ ಏನ್ ಮಾಡ್ಲಿ ಅಂತಿದ್ದ. ಅದೇ ವೆಂಕಟರಮಣ ಗೋವಿಂದ ಅನ್ಬೇಕು. ಆದ್ರೂ ಬಿಟ್ ಏನೋ ನಮ್ ಸಪೋರ್ಟ್ ಕೊನೆವರೆಗೂ ಉಸಿರಿರೋವರೆಗೂ ಜೈ RCB ಫಾರ್ ಎವರ್. ಆಲ್ ದ ಬೆಸ್ಟ್ ಕಿಂಗ್ ಕೊಹ್ಲಿ. ಆಡಿ ನಮ್ಮ IPL ಅಲ್ಲಿ ಈ ಸಲ ಬೆಸ್ಟ್ ಆಫ್ ಅಲ್ಲೇ ಬೆಸ್ಟ್ ನೀವು RCB ಟೀಮು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ RCB. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.